ರಾಮೋತ್ಸವ ಇವತ್ತು ರಾಜಾಜಿನಗರದಲ್ಲಿ ಶ್ರೀಮುರಳಿ ಅವರು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಅದು ರಾಮನ ಮಂದಿರ ಇವತ್ತು ಆಗಮಿಸಿರುವಂತದ್ದು. ಶೂಟಿಂಗ್ಗೆ ಬ್ರೇಕ್ ಹಾಕಿ ಇವತ್ತು ದೇವರ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಸರ್, ಯಾವಾಗ್ಲೂ ಅಷ್ಟೇ ಸಿನಿಮಾ ರಂಗದಲ್ಲಿ ದೇವರ ಸಮ್ಮತಿಯಿಂದನೇ ನೀವು ಮುಹೂರ್ತ ಶುರು ಮಾಡ್ತೀರಾ. ಕ್ಲಾಪ್ ಮಾಡುವಂತದ್ದು ಇರ್ಬೋದು, ಸಿನಿಮಾ ಟೀಸರ್ ಲಾಂಚ್ ಇರ್ಬೋದು, ಟ್ರೈಲರ್ ಲಾಂಚ್ ಇರ್ಬೋದು, ಎಲ್ಲ. ಇವತ್ತು ಐತಿಹಾಸಿಕ ದಿನ, ಏನನ್ನ ಹೇಳಕ್ ಇಷ್ಟಪಡ್ತೀರಾ? ಅಮ್ಮ, ಇದು ಬಹಳ ಪುಣ್ಯದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮೆಮೊರಬಲ್ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ದಿನ ನಾವು ಬಹುಶಃ ಇನ್ನು ಸಾವಿರಾರು ವರ್ಷಗಳಾದ್ರೂ ನಾವು ಮರೆಯೋಕ್ಕಾಗಲ್ಲ, ಇದನ್ನ ನೆನಪಿಸ್ಕೊಳ್ದೆ ಇರೋಕ್ಕಾಗಲ್ಲ. ಯಾಕಂದ್ರೆ 500 ವರ್ಷಗಳ ಕಾಲದಿಂದ ಈ ಒಂದು ದಿನಕ್ಕೆ ಕಾಯ್ಕೊಂಡು ಬಂದಿದ್ವಿ. ಸೊ ಇವತ್ತು ನಮ್ಮ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಇದೆ, ಅಯೋಧ್ಯೆಯಲ್ಲಿ ನಡೀತಿರೋದು. ಬಹಳ ಪುಣ್ಯ ಮಾಡ್ಕೊಂಡ್ ಬಂದಿದ್ದೀನಿ ಕೊಡಮ್ಮ. ಈ ಒಂದು ದೃಶ್ಯನ ನಾವು ಕಣ್ ತುಂಬಿಸ್ಕೊಳ್ಳೋಕೆ ನಾವೆಲ್ಲ ಬಹಳ ಪುಣ್ಯ ಮಾಡ್ಕೊಂಡ್ ಬಂದಿದೀವಿ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ಹೇಳ್ತೀನಮ್ಮ. ಸಿನಿಮಾದಲ್ಲಿ ರಾಮ ಅಂದ್ರೆ ಹೀರೋ, ರಾವಣ ಅಂದ್ರೆ ವಿಲನ್ ಅಂತ. ನಿಮ್ಮ ಜೀವನದಲ್ಲಿ ನಿಮ್ಮ ಪಾಲಿಗೆ ರಾಮ ಯಾರು? ಪ್ರತಿಯೊಬ್ಬ ವ್ಯಕ್ತಿಲೂ ರಾಮನೂ ಇರ್ತಾನೆ, ರಾವಣನೂ ಇರ್ತಾನೆ. ಸೊ ಹಾಗಾಗಿ ಜಾಸ್ತಿ ಯಾರು ಬೇಕು ಅನ್ನೋದನ್ನ ತೀರ್ಮಾನ ತಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಸೊ ಎರಡರಲ್ಲೂ ಒಂದು ಶಕ್ತಿ ಇದೆ, ಆಯ್ಕೆ ನಿಮ್ಮದು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ನಿಮಗೆ ಗೊತ್ತು. ಸೊ ಆಕ್ಚುಲಿ ನಾವು ಹಿಸ್ಟ್ರಿನ ಮೆಥಾಲಜಿಕೆಲ್ಲ ನೋಡ್ಕೊಂಡು ಬಂದಾಗ ರಾವಣನು ಯಾವ್ದ್ರಲ್ಲೂ ಕಮ್ಮಿ ಇರಲಿಲ್ಲ, ರಾಮನು ಯಾವ್ದ್ರಲ್ಲೂ ಕಮ್ಮಿ ಇರಲಿಲ್ಲ. ಆದ್ರೆ ಗೆಲುವು ಸಿಕ್ಕಿದ್ದು ಒಳ್ಳೇದಕ್ಕೆ ಮಾತ್ರ. ಸೊ ಹಾಗಾಗಿ ಒಳ್ಳೆತನದ ಬಗ್ಗೆ, ಒಳ್ಳೆ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗ ಭೇಟಿ ಕೊಡ್ತೀರಾ? ಏನೇನು ಎಕ್ಸ್ಪ್ಲೋರ್ ಮಾಡ್ಬೇಕನ್ನುವಂತ ಪ್ಲಾನ್, ಆಸೆ ಇದೆ ಸರ್ ನಿಮಗೆ? ಯಾವಾಗ ಅಂದ್ರೆ ಅಮ್ಮ, ಫಸ್ಟ್ ದೇವ್ರನ್ನ ನೋಡ್ಬೇಕು, ರಾಮಲಲ್ಲನ್ ಅವನ ದರ್ಶನ ಪಡಿಬೇಕು. ಅಷ್ಟು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಕಣಮ್ಮ. ಸದ್ಯಕ್ಕೆ ಹೋಗ್ಬೇಕು, ಅವನ ದರ್ಶನ ಪಡಿಬೇಕು, ಅನುಭವಿಸ್ಬೇಕು, ಆ ಒಂದು ಗಳಿಗೆನ ಅನುಭವಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಕೊನೆ ಪ್ರಶ್ನೆ, ನೀವು ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ದು ಆಗದೆ ಇದ್ದಾಗ, ಬಹಳ ಬೇಸರ ಆದಾಗ, ನೋವಾದಾಗ, ಕೋಪ ಬಂದಾಗ ದೇವ್ರನ್ನ ಯಾವತ್ತಾದ್ರೂ ಬೈಕೊಂಡಿದ್ದೀರಾ? ಬೈಕೊಂಡಿದೀವಿ. ಯಾವೆಲ್ಲ ಫ್ರೆಂಡ್ಸ್ ಇದ್ದಂಗೆ ನಾವು, ದೇವ್ರಲ್ಲ. ದೇವ್ರನ್ನ ಹತ್ರ ಇಂಟ್ರಾಕ್ಟಿವ್ ಆಗಿ ಇರಬೇಕು. ಒಂದೊಂದ್ಸತಿ ಬೈತೀವಿ, ಒಂದೊಂದ್ಸತಿ ಆ ದೇವ್ರು ನಮ್ಮನ್ನ ಬೈತಾನೆ, ಒಂದೊಂದ್ಸತಿ ನಮಗ್ ಒಳ್ಳೆ ದಾರಿ ಕಳಿಸ್ಕೊಡ್ತಾನೆ. ಇದೆಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರೂ ಹೌದು, ಫ್ರೆಂಡ್ಸು ಹೌದು, ಎಲ್ಲ ತರವಾದ ಸಂಬಂಧನೂ ನಾವು ದೇವ್ರ ಹತ್ರ ಹಂಚ್ಕೋತೀವಿ. ಸೊ ಹಾಗಾಗಿ ಬರುತ್ತೆ, ಚಿಕ್ಕ ಪುಟ್ಟ ಕೋಪ ಬಂದು ಹೋಗುತ್ತೆ. ಆಮೇಲೆ ಅವನ ಪ್ರೀತಿಯಿಂದ ಎಲ್ಲ ಕರ್ಗೋಗ್ಬಿಡುತ್ತೆ. ಏನೋ ಒಂದು 95% ಆಗಿದೆ ಕಣಮ್ಮ.